ಒಳ್ಳೊಳ್ಳೆ ಇಶ್ಯೂಸ್ ಅಂದ್ರೆ ಯಾರು ಆ ಸಮಸ್ಯೆ ಪರಿಹಾರ ಮಾಡೋಕ್ಕಾಗಲ್ಲ, ಬಗೆಹರಿಸಾಗಲ್ಲ ಅಂತ ಸಮಸ್ಯೆಗಳನ್ನು ಮಾತ್ರ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಸಮಸ್ಯೆ ಬಗೆಹರಿಯೋದು ಮಾಡಿದ್ರೆ ಅದಕ್ಕೇನು ವ್ಯಾಲ್ಯೂ ಇರೋದಿಲ್ಲ. ಆ ದಿನ ನಮ್ಮ ಎಲ್ಲ ನುರಿತ ಕಾರ್ಯಕರ್ತಿದ್ದೀರ ನೀವೆಲ್ಲ. ಇವತ್ತು ಇತ್ತೀಚೆಗೆ ಒಂದು 2 days ಒಂದು ಸಮಸ್ಯೆ ಬಂತು ನಮ್ಮ ಆಫೀಸ್ಗೆ, ರಾಜಾಜಿನಗರ ಹರ್ಷ ಅವ್ರ ಕಡೆಯಿಂದ. ಅದನ್ನ ಅವ್ರಿಗೆ ಹೇಳಿದ್ವಿ, ಹೋಗಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿ. ಅಲ್ಲಿಂದ ಅವರು ಒಂದು ಕಮಿಷನರ್ ಆಫೀಸ್ಗೆ ಲೆಟರ್ ಹಾಕಿದ್ರು. ಅಲ್ಲಿಂದ ಅದು CCBಗೆ ಹೋಯ್ತು ಲೆಟರ್. ಯಾವುದೋ ಒಂದು ಹುಡುಗಿಗೆ ಅವನು ನಂಬಿಸಿ ಮೋಸ ಮಾಡಿದ್ದ, ಮದುವೆ ಆಗ್ತೀನಿ ಅಂತ ಹೇಳಿ ಪ್ರೆಗ್ನೆಂಟ್ ಮಾಡಿ ಮತ್ತೆ ಅದನ್ನ ತೆಗೆಸಿ ಇದೆಲ್ಲ ಮಾಡಿ ಕಡೆಗೆ ಕೈ ಎತ್ಬಿಟ್ಟಿದ್ದ ಹುಡುಗಿಗೆ. ಈ ಸಮಸ್ಯೆ ಇದ್ದಾಗ ಏನಾಯ್ತು, ಅದು ಬಂದು ಎಲ್ಲೂ ಹೋದ್ರೂ ದುಡ್ಡು ಕೊಡಿ, ಯಾವ್ದಾದ್ರು ವೇದಿಕೆಗಳು ಅಲ್ಲೆಲ್ಲ ಹೋದ್ರು ನಾವು ಎಷ್ಟು ಕೊಡ್ತೀರೋ ನಾವು ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀವಿ, ಇದೇ ಕ್ವಶನ್ ಬರೋದು. ಆದರೆ ನಮ್ಮ ಮೇಲೆ ಅದು ಬರೋದಿಲ್ಲ. ಅದು ನಮ್ಮ ನಂಬಿಕೆ ಇಟ್ಕೊಂಡು ಬಂದಮೇಲೆ ನಾನು ಹರ್ಷನ್ಗೆ ಹೇಳಿ ಅದನ್ನ ಮೂವ್ ಮಾಡಕ್ಕೆ ಹೇಳಿದ್ವಿ. ನಮ್ಮ ಸೋಮಶೇಖರ್ ಸಾಹೇಬ್ರ ಹತ್ರ ಹೋಗಿ ಅದನ್ನ ಕಮಿಷನರ್ಗೆಲ್ಲ ಫಾರ್ವರ್ಡ್ ಮಾಡಿ ಬರೀ 2 ದಿವಸದಲ್ಲಿ ನಿನ್ನೆ ದಿವಸ CCBಲಿ ಕರೆದು ವಾರ್ನ್ ಮಾಡಿ ತೀರ್ಮಾನ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಮದುವೆ ಆಗ್ಬೇಕು ಹುಡುಗಿಗೆ ಅಂತೇಳಿ. ನೆನ್ನೆನೆ ಗಂಡು ಏನು ಹೆಣ್ಣು ನೋಡೋದಕ್ಕೆ CCB ಆಫೀಸ್ನ ಡೈರೆಕ್ಟ್ ಕಳಿಸಿದ್ದಾರೆ ಹುಡುಗನಿಗೂ ಅವ್ರ ತಂದೆಗೆ. ಧನುರ್ಮಾಸ ಅವೆಲ್ಲ ನೋಡಿಲ್ಲ. ಆಮೇಲೆ 1 ವಾರದಲ್ಲಿ ಮದುವೆ ಇನ್ವಿಟೇಷನ್ ತಂದು ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳಿ ಕಾನೂನು ರೀತಿ ಕಳಿಸಿದ್ದಾರೆ. ಈಗ ಇತ್ತೀಚೆಗೆ ನಿನ್ನೆ ಮೊನ್ನೆ ಈ ಥರ ಸುಮಾರು ಸಮಸ್ಯೆಗಳು ನಮ್ಮ ಕಾರ್ಯಕರ್ತರು ನೀವು ಬಗೆಹರಿಸ್ತಾ ಇದ್ದೀರಾ. ಮತ್ತೆ ಇವತ್ತೇನು ನಮ್ಮ ರಾಷ್ಟ್ರೀಯ ಸಂಸ್ಥೆ ಇದೆ, ಜಮ್ಮು ಕಾಶ್ಮೀರ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪಂಜಾಬಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ UPನಲ್ಲೂ ಅತಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ನಮ್ಮ ಸಂಸ್ಥೆಗೆ ಅತಿ ಹೆಚ್ಚಿನ ರೀತಿಯಲ್ಲಿ ವಕೀಲರುಗಳು ಮತ್ತೆ ಬಿಸ್ನೆಸ್ ಮೆನ್ಸ್ಗಳು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಯಾವುದೇ ರೀತಿ ನಮ್ಮಲ್ಲಿ ಒಂದು ಹಗರಣ ಆಗಲಿ, ಒಂದು ಭ್ರಷ್ಟಾಚಾರ ಆಗಲಿ ಇಲ್ದಿರೋ ರೀತಿ ನಮ್ಮ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ಸುಮಾರು ಜನ ಇಲ್ಲೂ ಬಂದು ಒಂದು ಆಸೆಯಿಂದ ಬರ್ತಾರೆ, ಚೆನ್ನಾಗಿ ಸಂಸ್ಥೆ ನಡೀತಾ ಇದೆ, ಈ SAT ನಾವು ಸ್ವಲ್ಪ ದುಡ್ಡು ಮಾಡ್ಬೋದು ಅಂತೇಳಿ ಸುಮಾರು ಜನ ಬಂದಿದ್ದಾರೆ. ನಮ್ಮ ಹತ್ರ ಬರುವಾಗ ಚೆನ್ನಾಗಿ ಬರ್ತಾರೆ, ಕೆಲಸ ಮಾಡ್ತೀವಿ, ಇಲ್ಲಿ ಬಂದ್ಮೇಲೆ ಭ್ರಷ್ಟ ಆಗ್ಬಿಡ್ತಾರೆ. ಅಂಥವ್ರಿಗೂ ಕೂಡ ಗುರುತಿಸಿ ನಾವು ಆ ರೀತಿ ಕಂಪ್ಲೇಂಟ್ ಬಂದ್ಮೇಲೆ ಸುಮಾರು ಜನ ಮಂಡ್ಯ ಮತ್ತೆ ಮೈಸೂರು 2-3 ಕಡೆ ಜೈಲ್ಗೆ ಹಾಕಿಸಿ ಅದು 30 ದಿನ 40 ದಿನ ಅವರು ಜೈಲಲ್ಲಿ ಇರೋ ರೀತಿ ನಾವು ಮಾಡಿದ್ದೀವಿ. ನಮ್ಮ ಸಂಸ್ಥೆನೇ ನಮ್ಮ ಪದಾಧಿಕಾರಿಗಳಿಗೆ ಮಾಡಿದ್ದೀವಿ. ಆದ್ರಿಂದ ಅದನ್ನ ಅರ್ಥ ಮಾಡಿಕೊಂಡು ಈಗ ಯಾರು ಆ ಕೆಲಸಗಳು ಮಾಡ್ತಾ ಇಲ್ಲ. ಇಷ್ಟ ಇದೆ ಆ ರೀತಿ ಮಾಡ್ಬೇಕು, ನಮ್ಮಿಂದ ಹೊರಗಡೆ ಹೋಗ್ತಾರೆ, ಹೊರಗಡೆ ಹೋಗಿ ಅವ್ರೇನೋ ಭ್ರಷ್ಟಾಚಾರ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಇದು ಮಾಡಕ್ಕೆ ಅವರು ಆಗ್ತಾ ಇಲ್ಲ. ಆದ್ರಿಂದ ನಮ್ಮ ಸಂಸ್ಥೆ ಇವತ್ತು ಈ ರೀತಿ ನಡೀತಾ ಇದೆ. ಇದಕ್ಕೆಲ್ಲರಿಗೂ ಸಹಕಾರ ನೀವು ಕೊಡ್ತಾ ಇದ್ದೀರಾ. ಮತ್ತೆ ನಾವು ನೆಕ್ಸ್ಟ್ ಪ್ರೋಗ್ರಾಮ್ ಅನ್ನ ನಾವು ಡೆಲ್ಲಿನಲ್ಲಿ ಇಟ್ಕೋಬೇಕು ಅಂತ ಇದ್ದೀವಿ. ಗಣರಾಜ್ಯೋತ್ಸವ ದಿವಸ ಅಥವಾ ಅದಾದ ನಂತರ ಇಡಬೇಕು ಅಂತ ಇದ್ದೀವಿ. ನಾರ್ತ್ ಇಂಡಿಯಾದು ಇದು ಡಿಸೆಂಬರ್ 10ನೇ ತಾರೀಕು ನಾವು ಈ ಸಾರಿ ಡೆಲ್ಲಿಲಿ ಮಾಡಬೇಕು ಅಂತ ಇದ್ವಿ. ಅತಿ ಹೆಚ್ಚಿನ ಚಳಿ ಇದ್ದಿದ್ದ ಕಾರಣದಿಂದ ಸುಮ್ಮನೆ ಆರೋಗ್ಯದಲ್ಲಿ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ಹೋದವ್ರಿಗೆ ಏರ್ಪೇರ್ ಆಗ್ಬೋದು ಅಂತ ಹೇಳಿ ತಿಳ್ಕೊಂಡು ನಾವು ಅದನ್ನ ಪೋಸ್ಟ್ಪೋನ್ ಮಾಡಿದ್ದೀವಿ. ಆದ್ರೂ ಕೂಡ ನಾವು ಈ 10ನೇ ತಾರೀಕು ಡೆಲ್ಲಿಲಿ ಇದ್ವಿ. ನಮ್ಮ ಜೊತೆಲಿ ನಮ್ಮ ಒಬ್ಬರು ಅಧ್ಯಕ್ಷರು ಕೂಡ ಬಂದಿದ್ರು. ಡೆಲ್ಲಿಲಿ ಬಂದು ಸುಮಾರು 15 ದಿವಸ ಆಯ್ತು, ಅವ್ರು ಇವತ್ತವರೆಗೂ ಎದ್ದಿಲ್ಲ, ಚಳಿ ಮತ್ತೆ ಇದರ ಹೆಲ್ತ್ ಅಪ್ಸೆಟ್ ಆಗಿ. ಆ ರೀತಿ ಸಮಸ್ಯೆಗಳು ಆಗೋ ಕಾರಣಗಳಿರ್ತವೆ. ಅದನ್ನು ನಾವು ಜನವರಿ ಫೆಬ್ರವರಿಯಲ್ಲಿ ಇದನ್ನ ಆಚರಿಸ್ತೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನ್ಯಾಯಾಧೀಶರಾದ ಸೋಮಶೇಖರ್ ಅವ್ರು ಬರ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ಡೆಲ್ಲಿಗೆ ಬರ್ತೀನಿ, ನಾನು ಈ ಫಂಕ್ಷನ್ ಅಟೆಂಡ್ ಆಗ್ತೀನಿ ಆಲ್ ಇಂಡಿಯಾ ಲೆವೆಲಲ್ಲಿ ಅಂತೇಳಿ. ಅವ್ರಿಗೂ ಕೂಡ ನಾನು ಒಂದು ಮೆಚ್ಚುಗೆನ ಏರ್ಪಡಿಸ್ಬೇಕು ನಾವು. ಯಾರಿಗೆ? ನಮ್ಮ ಜಡ್ಜ್ ಸಾಹೇಬರಿಗೆ. ಅವ್ರಿಗೆ ನಾವು ಅಲ್ಲೇ ಒಂದು ಸನ್ಮಾನ ಕೂಡ ಇಟ್ಕೊಳ್ತಾ ಇದ್ದೀವಿ ಅಲ್ಲಿ ಡೆಲ್ಲಿನಲ್ಲಿ. ತಾವೆಲ್ಲರೂ ನಾವು ಇಂಟಿಮೇಷನ್ ಮಾಡ್ತೀವಿ, ಬರ್ಬೇಕು. ಅಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾ ಅಂತ ಇದೆ, ಅದರಲ್ಲಿ ನಾವು ಫಂಕ್ಷನ್ ಏರ್ಪಡಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಏನು ರಾಷ್ಟ್ರೀಯ ಮತ್ತು ರಾಜ್ಯದ ಜಿಲ್ಲಾ ತಾಲೂಕು ಮಟ್ಟದ ಕಾರ್ಯಕರ್ತರು ಎಲ್ಲರೂ ಒಳ್ಳೆ ರೀತಿ ಕೆಲಸ ಮಾಡ್ತಿದ್ದೀರಾ. ನಾವು ಮತ್ತೆ ಮತ್ತೆ ಹೇಳೋದೇನು ಬೇಕಾಗೋದಿಲ್ಲ ಈ ವಿಷಯದಲ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನ್ಯಾಯಾಧೀಶರು ಏನು ಕಾನೂನಿದೆ, ಇವತ್ತು ಯಾರವತ್ತು ಕೋರ್ಟ್ಗೆ ಬಂದಿಲ್ಲ ಅವರೆಲ್ಲ ಹೆಚ್ಚಿನ ರೀತಿಯಿದ್ದೀರಾ, ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದೀರಾ, ಅವ್ರಿಗೂ ಕೂಡ ಅವರು ಸಲಹೆಯನ್ನು ನೀಡ್ತಾರೆ. ಯಾವ ರೀತಿ ನೀವು ಕೆಲಸ ಕಾರ್ಯಗಳು ಮಾಡಬೇಕು ಮತ್ತೆ ಕಾನೂನು ಚೌಕಟ್ಟನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಅವರು ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ ಅವರು ಕೂಡ. ಆದ್ರಿಂದ ಅವ್ರಿಗೆ ನಾನು ಕೋರ್ಕೊಳ್ತೀನಿ, ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಡೀಟೇಲ್ ಆಗಿ ಯಾವ ರೀತಿ ನಮ್ಮ ಕಾನೂನಿದೆ, ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು, ಅಧಿಕಾರಿಗಳ ಹತ್ರ ಇರ್ಬೋದು ಅಥವಾ ಪೊಲೀಸ್ನವ್ರ ಹತ್ರ ಇರ್ಬೋದು, ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನಿಮಗೆ ಒಂದು ಕಿರು ಒಂದು ನೋಟನ್ನು ಕೊಡ್ತಾರೆ.
ಮತ್ತೆ ಈ ಒಂದು ಎಲ್ಲ ಪ್ರಶಸ್ತಿ ಪಡೆದಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಈ ಟೈಮಲ್ಲಿ ನಾನು ಶುಭವನ್ನು ಕೋರುತ್ತಾ ಮತ್ತೆ ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ.